ಬೇಕಾದಂಗೆ ಗೊಡ್ಬೆ ಮಾಡ್ಕೊಂಡು ನೀನು ಬಾಕತ್ತಿಗೆ ನೀನು ಹೋಗಲೇ ಆ ದೇವ್ರ ನನಗೆ ಹೊರ ಕೊಟ್ಟಾಳ ಹೋಗ ತಾಯಿ ಚಾಮುಂಡಿ. ನಿನ್ನಂತ ನನ್ನಂಥವು ತಿಂದರೆ ನಿನ್ನ ಎರಡರಷ್ಟು ಕಿತ್ಕೊಂಡು ಹೋಗ್ತೈತೆ ದೇವ್ರ ಕೊಡೋದು ಕಿತ್ಕೊತಾನೆ ಕೊಟ್ಟಿದ್ದೀನಿ ಅಂತ ಸುಳ್ಳು ಬೊಗಳ್ತಾನೆ ಬೋಳಿ ಮಗ. ಎಷ್ಟು ವರ್ಷ ಹೋಗ್ತೆ ನಿಯತ್ತಿಲ್ಲ ಕಣ ನಿನಗೆ. 2 ತಿಂಗಳು ನಮ್ಮ ಅಪ್ಪ ಸತ್ತೋಗೋಣಂತೆ ನಾನು ಚೆನ್ನಾಗಿರೋದಕ್ಕೆ ಇಲ್ಲಿ ಬಂದಿರೋ ಸುಳ್ಳು ಹೇಳಕ್ ಬರಕ್ ನಾನು ಹೊಟ್ಟೆಗೆ ಹೇಳ್ತೀನಲ್ಲ ಅನ್ನ ತಿಂತೀನಿ ಕಣಲ್ಲೇ. ಮುಚ್ಚು ಬಾಯ್. ಯಾರಿಗೆ ಎದುರಿಸ್ತೀಯ? ನನ್ಗೆ ಎದುರಿಸ್ಬೇಡ ನೀನು. ನನ್ ದುಡ್ಡು ಕೇಳಕ್ ಬಂದಿರೋದು. ಇಲ್ಲ ಅಲ್ಲ ಮೊನ್ನೆ ಬಂದಾಗ ಕೇಳಿದೆ ಕತೆಗೂ ಯಾಕೆ ಕೊಡೋದೆ ನೀನು? ಹೇಳಲ್ಲ. ಹೌದಾ? ನಾನು ಖತರ್ನಾಕ್ ಆಗಿದೆ ಹಿಂಗೆ ಇರ್ತಿದ್ದಿಲ್ಲ. ಬೇಕಾದ್ರೆ ನಂಗೆ ದುಡ್ಡು ಮಾಡ್ಬೋದಿತ್ತು. ನೀ ಎತ್ತ ದುಡ್ಡಿದ್ದೀನಿ ಅಪ್ಪ ನೋಡ ಮಂಗಳವಾರ ಏನಂತ ಗೊತ್ತಾ? ಅಪ್ಪ ಸತ್ತೋಗನಮ್ಮ ಅಂದ್ರೆ 100 ರೂಪಾಯಿ ಕೈಗಿಟ್ಟಿದ್ದಾನೆ. ಇನ್ನು 500 ರೂಪಾಯಿ ಕೊಡ್ಬೇಕು ಅವನು ಕೊಟ್ಟೆ ಅಂತ ಹೇಳ್ತಾನೆ. ತಿನ್ಕೋವಾಗ ನನ್ನ ಋಣಾಗ ಬಿತ್ಕೋ. ನನ್ನ ಮಗಾಗಿ ನನ್ನ ಗೀತಾಳಾಗ ಬಿಡು. ನೀನು ನಜ್ಜಿ ತಂದು ಮತ್ತೆ ಹೋಗಪ್ಪ ತಿಂಗಳು ನಿನ್ನ ಮಾತ್ರ ನಾನು ಮರ್ಯ ತನಕ ಬೈತಾ ಇರ್ತೀನಿ. ಕಷ್ಟಪಟ್ಟು ಹಾಕಿರೋದು ಕಾಲು ಕುಂತ್ಕೊಂಡು. ಈಗ 4 ವರ್ಷ ಆಯ್ತು ಶಿವಮೊಗ್ಗ ಹೋಗಿ. ಮತ್ತೆ ಇನ್ನು 500 ರೂಪಾಯಿ ಸುಳ್ಳು ಹೇಳ್ತೀನಂತೆ. 30 ವರ್ಷ ಹೋಗಿದ್ದೀನಿ ತಾಲೂಕು ಆಫೀಸ್ಗೆ. ಸ್ಟೇಷನ್ಗೆಲ್ಲ ಹಾಕಿದ್ದೆ ನಾನು 30 ವರ್ಷದಿಂದ. ಅಜ್ಜಿ ತಂದು ನನಗೆ ಇದ್ದಾನೆ ಸುಳ್ಳು ಹೇಳ್ತಿ ಅಂತ ಗೋಳಿ ಮಗ. ಇವನು ಸುಳ್ಳು ಹೇಳಿ ಜನರ ಕಿತ್ಕ ತಿಂತ